ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯವು ಈ ರೀತಿಯಾದ ಒಂದು ಕಿಟ್ಟನ್ನು ಹೊರತಂದಿದೆ. ಈ ಕಿಟ್ನ ಬಳಸಿ ನಾವು ಚಂದ್ರನ ಕಲೆಗಳು ಮತ್ತು ಚಂದ್ರನ ಭ್ರಮಣೆ ಮತ್ತು ಪರಿಭ್ರಮಣೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಬನ್ನಿ ಇವಾಗ ಈ ಕಿಟ್ನಲ್ಲಿ ಏನೆಲ್ಲ ಬರುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಈ ಕಿಟ್ನಲ್ಲಿ ಈ ರೀತಿಯಾದಂಥ 2 ಕಾಗದದ ಮಾದರಿಗಳು ಬರುತ್ತೆ. ಒಂದು ಚಂದ್ರನ ಕಲೆಗಳು ಅಥವಾ ಬಿಂಬಾವಸ್ಥೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಕಾರಿಯಾಗುತ್ತೆ. ಮತ್ತೊಂದು ಚಂದ್ರನ ಭ್ರಮಣೆ ಮತ್ತು ಪರಿಭ್ರಮಣೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಕಾರಿಯಾಗುತ್ತೆ. ಇದರ ಜೊತೆಗೆ ಈ ರೀತಿಯಾದಂಥ ಒಂದು ಮರದಿಂದ ಮಾಡಿರುವಂಥ ಒಂದು ಸಣ್ಣ ಗೋಳದಾಕೃತಿ ಏನಿದೆ, ಇದು ನಮ್ಮ ಚಂದ್ರನ ಪ್ರತಿನಿಧಿಸ್ತಾ ಇರುವಂಥ ಗೋಳ. ಇದರ ಜೊತೆಗೆ ಒಂದು ಈ ರೀತಿಯಾದ ತಳ ಇರುವಂಥ ಒಂದು ಮರದಿಂದ ಮಾಡಿರುವಂಥ ಒಂದು ಆಕೃತಿ ನಮಗೆ ಈ ಕಿಟ್ನಲ್ಲಿ ದೊರಕುತ್ತೆ. ಜೊತೆಗೆ ಈ ರೀತಿಯಾದಂಥ ಒಂದು ಇಲಾಸ್ಟಿಕ್ ದಾರ ನಮಗೆ ಈ ಕಿಟ್ನಲ್ಲಿ ಇರುತ್ತೆ. ಇವುಗಳೆಲ್ಲವನ್ನು ಬಳಸ್ಕೊಂಡು ನಾವು ಚಂದ್ರನ ಕಲೆಗಳು ಮತ್ತು ಚಂದ್ರನ ಭ್ರಮಣೆ ಮತ್ತು ಪರಿಭ್ರಮಣೆಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನಾವೀಗ ಈ ಕಾಗದ ಮಾದರಿಯನ್ನು ಬಳಸ್ಕೊಂಡು ಚಂದ್ರನ ಭ್ರಮಣೆ ಮತ್ತು ಪರಿಭ್ರಮಣೆಗಳ ಬಗ್ಗೆ ತಿಳ್ಕೊಳ್ಳೋಣ. ನಾವೆಲ್ಲರೂ ಸಾಮಾನ್ಯವಾಗಿ ಆಕಾಶದಲ್ಲಿ ಚಂದ್ರನ ಇದೇ ಥರ ನೋಡಿರ್ತೀವಿ ಅಲ್ವಾ? ನಾವು ಬೇರೆ ಬೇರೆ ಬಿಂಬಾವಸ್ಥೆಗಳಲ್ಲಿ ಚಂದ್ರನ ನೋಡಿದರೂ ಈ ಪೂರ್ಣ ಚಂದ್ರನಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಕುಳಿಗಳೇ ನಮಗೆ ಬೇರೆ ಬೇರೆ ಬಿಂಬಾವಸ್ಥೆನಲ್ಲೂ ಕಾಣಿಸೋಕೆ ಸಿಕ್ಕಿರುತ್ತೆ. ಯಾಕಂತಂದರೆ ನಾವು ಸದಾಕಾಲ ಚಂದ್ರನ ಇದೇ ಮುಖವನ್ನೇ ನೋಡಿರ್ತೀವಿ. ಆದರೆ ಚಂದ್ರನ ಈ ಮುಖ ಏನಿದೆ, ಚಂದ್ರನ ಆ ಇನ್ನೊಂದು ಬದಿ ಏನಿದೆ, ಅದು ಈ ರೀತಿ ಇದೆ. ಆದರೆ ನಮಗೆ ಭೂಮಿಯಿಂದ ಇದು ನೋಡಲಿಕ್ಕೆ ಸಿಗೋದೇ ಇಲ್ಲ. ನಮಗೆ ತಿಳಿದಿರೋ ಹಾಗೆ ನಮ್ಮ ಚಂದ್ರ ಭೂಮಿ ಸುತ್ತ ಹೋಗ್ತಾ ಇದೆ. ಈ ರೀತಿ ಭೂಮಿಯನ್ನು ಸುತ್ತಾ ಇರುವಂಥ ಚಂದ್ರ ತನ್ನ ಅಕ್ಷದ ಸುತ್ತ ಹಲವಾರು ಭ್ರಮಣೆಗಳನ್ನು ಮಾಡಿದರೆ, ಹಲವಾರು ಬಾರಿ ತನ್ನ ಅಕ್ಷದ ಸುತ್ತ ಅದು ಸುತ್ತಿದ್ದಿದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ನಮಗೆ ಚಂದ್ರನ ಈ ಮುಖದ ಸ್ವಲ್ಪ ಭಾಗವಾದರೂ ಕಾಣಿಸಲೇಬೇಕಿತ್ತು. ಆದರೆ ನಮಗೆ ಅದು ಆಗೋದಿಲ್ಲ. ಮತ್ತು ನಮ್ಮ ಚಂದ್ರ ಏನಾದರೂ ಭ್ರಮಣೆ ಮಾಡ್ದಲೇ ಹಾಗೆಯೇ ಭೂಮಿ ಸುತ್ತ ಹೋಗ್ತಾ ಇದೆ ಅನ್ನೋದಾಗಿದ್ದರೆ ಆವಾಗಲೂ ಯಾವುದಾದ್ರೂ ಸಂದರ್ಭದಲ್ಲಿ ನಮಗೆ ಈ ಮುಖದ ಕೆಲವು ಭಾಗಗಳು ಕಾಣೋದಕ್ಕೆ ಸಿಗಬೇಕಿತ್ತು. ಆದರೆ ಆ ರೀತಿ ಆಗೋದೇ ಇಲ್ಲ. ಕಾರಣ ಏನಂದರೆ ನಮ್ಮ ಚಂದ್ರನ ಪರಿಭ್ರಮಣ ಅವಧಿ ಏನಿದೆ ಮತ್ತು ಭ್ರಮಣೆಯ ಅವಧಿ ಏನಿದೆ ಅದೆರಡೂ ಸಮನಾಗಿವೆ. ಈ ಕಾರಣದಿಂದ ಏನಾಗುತ್ತೆ, ಅದು ಎಷ್ಟು ಕೋನ ಪರಿಭ್ರಮಿಸಿರುತ್ತೋ ಅಷ್ಟೇ ಕೋನದಷ್ಟು ಅದು ಆವರ್ತನೆ ಅಥವಾ ಭ್ರಮಣೆಯನ್ನು ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಚಂದ್ರಂದು ಯಾವಾಗಲೂ ಅದೇ ಮುಖ ನೋಡೋದಕ್ಕೆ ಸಿಗುತ್ತೆ. ಈಗ ಈ ಕಾಗದದ ಮಾದರಿಯನ್ನು ಬಳಸ್ಕೊಂಡು ಚಂದ್ರನ ಭ್ರಮಣೆಯ ಅವಧಿ ಮತ್ತು ಪರಿಭ್ರಮಣೆಯ ಅವಧಿ ಒಂದೇ ಆಗಿದೆ ಅನ್ನೋದನ್ನು ಮನಗಾಣುವಂಥ ಒಂದು ಪ್ರಯತ್ನನ ಮಾಡೋಣ. ಈಗ ಮೊದಲಿಗೆ ನಾವು ಚಂದ್ರನ ಮಾದರಿಯನ್ನು ಈ ರೀತಿಯಾಗಿ ಇಲ್ಲಿ ಇರಿಸ್ಕೊಳ್ಳೋಣ. ಮತ್ತು ಈ ಎಲಾಸ್ಟಿಕ್ ದಾರಕ್ಕೆ 2 ಕುಣಿಕೆಗಳನ್ನು ಮಾಡಲಾಗಿದೆ. ಒಂದು ಕುಣಿಕೆನ ನಾವು ಇಲ್ಲಿರೋವಂಥ ಈ ಹುಕ್ಕಿಗೆ ಹಾಕೋಣ. ಇನ್ನೊಂದು ಕುಣಿಕೆನ ಇಲ್ಲಿರೋ ಇನ್ನೊಂದು ಹುಕ್ಕಿದೆಯಲ್ಲ, ಚಂದ್ರನ ಮಾದರಿ ಏನಿದೆ ಅದರಲ್ಲಿ ಕೊಟ್ಟಿರುವಂಥ ಹುಕ್ ಏನಿದೆ ಅದಕ್ಕೆ ಕೊಕ್ಕೆಗೆ ಹಾಕೋಣ. ಹಾಕ್ಬಿಟ್ಟು ಈ ನಮ್ಮ ಚಂದ್ರನ ಒಂದು ಸಲ ಆವರ್ತನೆ ಮಾಡಿಸೋಣ. ಅಂದರೆ ತನ್ನ ಅಕ್ಷದ ಸುತ್ತ ಅದು ಒಂದು ಸಲ ಸುತ್ತಲಿ. ಆವಾಗ ಈ ಎಲಾಸ್ಟಿಕ್ ದಾರ ಏನಾಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ನೋಡಿ, ಈ ನಮ್ಮ ಚಂದ್ರ ತನ್ನ ಅಕ್ಷದ ಸುತ್ತ ಒಂದು ಸಲ ಸುತ್ತಿದೆ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಈ ಎಲಾಸ್ಟಿಕ್ ದಾರ ಏನಿದೆ ಅದು ಕೂಡ ಈ ತಳದಲ್ಲಿ ಒಂದು ಬಾರಿ ಸುತ್ತಕೊಂಡಿದೆ. ಈಗ ನಮ್ಮ ಚಂದ್ರನ 2ನೇ ಸಲ ತನ್ನ ಅಕ್ಷದ ಸುತ್ತ ಸುತ್ತಿಸೋಣ. ಈಗ ಅದು ತನ್ನ 2ನೇ ಭ್ರಮಣೆಯನ್ನು ಪೂರ್ಣಗೊಳಿಸ್ತು. ಇಲ್ಲಿ ನೋಡಿ, ಇವಾಗ ಇಲ್ಲಿ 2 ಸುತ್ತುಗಳನ್ನು ನೀವು ಕಾಣಿಸ್ಬೋದು. ಅಂದರೆ ಏನರ್ಥ, ಈ ದಾರದ ಒಂದು ಸುತ್ತು ನೀವು ಕಾಣ್ತಿದ್ದೀರಾ ಅಂದರೆ ಅಲ್ಲಿ ಚಂದ್ರಂದು ಒಂದು ಭ್ರಮಣೆ ಆಗಿದೆ ಅಂತ ಅರ್ಥ. ಈಗ ಇದೇ ನಮ್ಮ ಚಂದ್ರನ ಇಲ್ಲಿ ಇರಿಸೋಣ. ನೋಡಿ, ಈ ಬಾಣದ ಗುರುತು ಏನು ಕಾಣ್ತಾ ಇದೆ ಅದು ಭೂಮಿ ಕಡೆಗೆ ತಿರುಕೊಂಡಿದೆ. ಇದು ಸದಾಕಾಲ ಹೀಗೆ ಭೂಮಿಯ ಕಡೆಗೆ ತಿರುಕೊಂಡಿರೋ ಹಾಗೆ ಇಟ್ಕೊಂಡು ನಾವು ಈ ಚಂದ್ರನ ಭೂಮಿಯ ಸುತ್ತ ಕರ್ಕೊಂಡು ಹೋಗಿ ಬರೋಣ. ಅಂದರೆ ನಮಗೆ ಆಕಾಶದಲ್ಲಿ ಯಾವಾಗಲೂ ಚಂದ್ರಂದು ಅದೇ ಮುಖ ಕಾಣಿಸ್ತಾ ಅದು ಭೂಮಿ ಸುತ್ತ ಹೋಗ್ತಾ ಇದೆಯಲ್ಲ, ಅದನ್ನು ಇದು ತೋರಿಸ್ತಾ ಇದೆ. ನಾವು ಈ ರೀತಿಯಾಗಿ ಈಗ ಚಂದ್ರನ ಭೂಮಿಯ ಸುತ್ತ ಪರಿಭ್ರಮಣೆ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ನೋಡಿ, ಅದು ಭೂಮಿಯ ಸುತ್ತ
ಬೇರೆ ಬೇರೆ ಸ್ಥಾನಗಳಿಗೆ ಹೋಗ್ತಾ ಇದೆ. ಮತ್ತೆ ಪುನಃ ನಾವು ಎಲ್ಲಿ ಶುರು ಮಾಡಿದ್ವೋ ಆ ಸ್ಥಾನಕ್ಕೆ ಬಂದಿದ್ದೀವಿ. ಈಗ ನೀವು ನೋಡ್ಬೋದು ಇಲ್ಲಿ ಒಂದು ಪರಿಭ್ರಮಣೆ ಆಗಿದೆ. ಅದರ ಜೊತೆಗೆ ಈ ಎಲಾಸ್ಟಿಕ್ ದಾರ ಏನಿತ್ತು ಅದು ಈ ತಳದಲ್ಲಿ ಒಂದು ಸುತ್ತು ಸುತ್ತಕೊಂಡಿದೆ, ಅಂದರೆ ಒಂದು ಭ್ರಮಣೆ ಕೂಡ ಆಗಿದೆ. ಈ ಪ್ರಕಾರವಾಗಿ ನಾವೇನು ಕಂಡುಕೊಂಡ್ವಿ ಅಂದರೆ ಚಂದ್ರ ಒಂದು ಪರಿಭ್ರಮಣೆ ಮಾಡೋದಕ್ಕೆ ಎಷ್ಟು ಸಮಯ ತಗೊಳ್ಳುತ್ತೋ ಒಂದು ಭ್ರಮಣೆಗೂ ಕೂಡ ಅಷ್ಟೇ ಸಮಯ ತಗೊಂಡಿದೆ. ಅಂದರೆ ಅದರದ್ದು ಪರಿಭ್ರಮಣಾವಧಿ ಮತ್ತು ಆವರ್ತನಾವಧಿ ಅಥವಾ ಭ್ರಮಣೆಯ ಅವಧಿ ಎರಡೂ ಒಂದೇ ಆಗಿದೆ. ಇದೇ ಕಾರಣದಿಂದಲೇ ನಮಗೆ ಚಂದ್ರ ಯಾವಾಗಲೂ ಅದೇ ಮುಖವನ್ನು ತೋರಿಸ್ತಾ ಇರುತ್ತೆ. ನೋಡಿದ್ರಲ್ಲ, ನಾವು ಈ ಪ್ರಕಾರವಾಗಿ ಈ ಕಾಗದದ ಮಾದರಿಯನ್ನು ಬಳಸಿಕೊಂಡು ಚಂದ್ರನ ಭ್ರಮಣೆಯ ಅವಧಿ ಮತ್ತು ಪರಿಭ್ರಮಣೆಯ ಅವಧಿ ಒಂದೇ ಆಗಿದೆ ಅನ್ನೋದನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಲ್ವಾ? ಇದೇ ಕಾರಣದಿಂದಲೇ ನಮಗೆ ಚಂದ್ರ ಯಾವಾಗಲೂ ತನ್ನ ಒಂದೇ ಮುಖವನ್ನು ತೋರಿಸುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಆಯಿತು ಅಲ್ವಾ? Jawaharlal Nehru Planetarium, Bengaluru has produced a kit with the help of which we can understand the phases of moon as well as the rotation and revolution of the moon. Now we shall open the kit and see what actually it contains. The kit has two such paper models, one for the phases of moon and the other for rotation and revolution of moon. It will also have a wooden ball like this. This will be representing the moon for us, and this wooden ball will be having a stand like this. Together with that, we will also be getting a elastic thread like this. So now we shall try to understand the rotation and revolution of the moon. When we look at the moon, we are all familiar with all these craters that can be seen on a full moon. We are so much familiar that we can identify those craters when the moon is in other phases also. But what about this side of the moon? We call this as the far side of the moon because we'll never be able to see this side of the moon. We'll always be seeing only this side of the moon. Why is it so? Why does the moon always shows the same side towards the earth? To understand this paper model will be helpful. Now, our moon is going around the earth. If it had rotated several times as it went around the earth, there was a chance that we would have seen this side of the moon. And on the other hand, if the moon never rotated as it revolved around the earth, even then we had a chance to see this side of the moon. But our moon does something like this. It has got something called as synchronous rotation and revolution, which means its rotational period and the revolutional period are the same, which means it completes one rotation as it revolves once around the earth. And this aspect of synchronous rotation and revolution of the moon can be beautifully understood with the help of this paper model. Now, first we shall place our moon here. So in order to visualize the rotation of the moon and actually what effect happens there, we shall first place the moon here and insert this loop of the elastic thread into that hook. There is one more hook here. Let us put this loop over there. Now we shall rotate this moon and see what happens to the elastic thread here. So see, now the moon has completed one rotation. You can actually see that there is one turn of this elastic thread around the base. So you can see that. Now
we will take the moon for another rotation. So now the moon is rotating again. Now it has completed 2 rotations, and you can see there are 2 turns of that elastic thread over the base here. So this implies that for every rotation there will be 1 turn of this elastic thread around the base of the moon. Now let us place this moon here and take it around the earth. And we shall also maintain this arrow always to be pointing towards the earth. So this is symbolizing the same face shown towards the earth. Let's take the moon around the earth and let the arrow be pointing towards the earth always. So now the moon is going around the earth. Now it has completed 1 revolution. Now look at the thread here. There is 1 turn of this elastic thread around the base, which means it has taken the same time for 1 revolution as much it takes the time for 1 rotation. Its rotational period and the revolution period are the same. This is what we call the synchronous rotation and revolution. And as a result of this, we'll be seeing the same side of the moon facing towards the earth always. So this way, with the help of this paper model, we could see that the moon has got synchronous rotation and revolution. Its rotation period and the revolution period are the same. As a result, we end up seeing the same side of the moon.